ನಮ್ಮ ಆಕಾಶದಲ್ಲಿರುವ ಚಂದ್ರನ ಸೌಂದರ್ಯವನ್ನ ಕೊಂಡಾಡದಿರುವವರು ಯಾರೂ ಇಲ್ಲ ಎಂದು ಅನಿಸುತ್ತೆ. ನಮ್ಮ ನಾಸದವರು ಕೂಡ ಚಂದ್ರನ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡ್ತಾನೆ ಇರ್ತಾರೆ. ಈಗಾಗಲೇ ಚಂದ್ರನಡೆಗೆ ಲಗ್ಗೆ ಕೂಡ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಚಂದ್ರ ಭೂಮಿಯ ಉಪಗ್ರಹ ಕೂಡ ಹೌದು. ಇವೆಲ್ಲವೂ ವೈಜ್ಞಾನಿಕವಾದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಚಂದ್ರ ಒಂದು ಬರೀ ಗ್ರಹವಾಗಿ ಪರಿಗಣಿಸದೆ ಚಂದ್ರನನ್ನ ದೇವರು ಎಂದು ಕೂಡ ಆರಾಧಿಸುತ್ತಾರೆ. ಪುರಾಣದಲ್ಲಿ ಸಾಕಷ್ಟು ಚಂದ್ರನ ಕಥೆಗಳು ಕೇಳಿರುತ್ತೇವೆ. ಆದ್ರೆ ನಿಮಗೆ ಗೊತ್ತಾ, ಚಂದ್ರದೇವ ಒಬ್ಬರಲ್ಲ, ಬರೋಬ್ಬರಿ 27 ಹೆಣ್ಣು ಮಕ್ಕಳನ್ನ ಮದುವೆಯಾಗಿದ್ದ. ಹೌದು, ಪ್ರಜಾಪತಿ ದಕ್ಷ ಚಂದ್ರನಲ್ಲಿ ನನ್ನ 27 ಹೆಣ್ಣು ಮಕ್ಕಳನ್ನ ಮದುವೆಯಾಗುತ್ತೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಚಂದ್ರದೇವ ಒಪ್ಪಿಗೆ ಸೂಚಿಸುತ್ತಾರೆ. ಮದುವೆ ಮಾಡುವುದಕ್ಕೂ ಮುನ್ನ ದಕ್ಷ ಚಂದ್ರನ ಬಳಿ ನೀನು ನನ್ನ 27 ಹೆಣ್ಣು ಮಕ್ಕಳನ್ನ ಕೂಡ ಸಮನಾಗಿ ನೋಡಬೇಕು, ಎಲ್ಲರಿಗೂ ಸಮನಾಗಿ ಪ್ರೀತಿ ಹಂಚಬೇಕು, ಯಾರಿಗೂ ಭೇದ ಭಾವ ಮಾಡಬಾರದು ಎಂದು ಷರತ್ತನ್ನು ವಿಧಿಸುತ್ತಾನೆ. ಚಂದ್ರನು ದಕ್ಷನ ಮಕ್ಕಳಾದ ಅಶ್ವಿನಿ, ಕೃತಿಕಾ, ಭರಣಿ, ರೋಹಿಣಿ, ಹಸ್ತ, ಚಿತ್ರ, ಸ್ವಾತಿ, ಅನುರಾಧ ಸೇರಿ ಒಟ್ಟು 27 ಹೆಣ್ಣು ಮಕ್ಕಳನ್ನ ವರಿಸುತ್ತಾನೆ. ಆದ್ರೆ ಚಂದ್ರ ಆ 27 ಮಂದಿಯಲ್ಲಿ ರೋಹಿಣಿಯನ್ನ ಮಾತ್ರ ಅತಿಯಾಗಿ ಪ್ರೀತಿಸುತ್ತಿರುತ್ತಾನೆ. ಇದರಿಂದ ಬೇಸರಗೊಂಡ ಆ 26 ಹೆಣ್ಣು ಮಕ್ಕಳು ದಕ್ಷನ ಬಳಿ ದೂರು ನೀಡುವರು. ದಕ್ಷ ಚಂದ್ರನನ್ನ ಕರೆಸಿ ಮದುವೆಗೂ ಮುನ್ನ ಕೊಟ್ಟ ಷರತ್ತನ್ನ ನೆನಪಿಸುವನು. ಇನ್ನು ಮುಂದೆ ಹೀಗೆ ಮಾಡಬೇಡ ಎಂದು ಬುದ್ಧಿ ಮಾತು ಹೇಳಿ ಕಳಿಸುತ್ತಾನೆ. ಒಲ್ಲದ ಮನಸ್ಸಿನಿಂದ ಚಂದ್ರ ತಲೆಯಾಡಿಸಿ ಹೋಗುವನು. ಆದರೆ ಚಂದ್ರನ ಪ್ರೀತಿ ಮಾತ್ರ ಮೀಸಲಿದ್ದದ್ದು ರೋಹಿಣಿಗೆ ಮಾತ್ರ. ಮತ್ತೆ ಮೊದಲಿನ ಹಾಗೆ ರೋಹಿಣಿಯ ಜೊತೆ ಮಾತ್ರ ಕಾಲ ಕಳೆಯತೊಡಗಿದ. ಮತ್ತೆ ಆ 26 ಮಂದಿ ದಕ್ಷನ ಬಳಿ ದೂರು ನೀಡುವರು. ಈ ಬಾರಿ ಕೋಪಗೊಂಡ ದಕ್ಷ ಕೊಟ್ಟ ಮಾತು ತಪ್ಪಿದ ಚಂದ್ರನಿಗೆ ನೀನು ನಿನ್ನ ಕಾಂತಿಯನ್ನ ಕಳೆದುಕೊಳ್ಳು ಎಂದು ಶಾಪ ನೀಡ್ತಾನೆ. ದಕ್ಷನ ಶಾಪಕ್ಕೆ ರಾತ್ರಿ ವೇಳೆ ಚಂದ್ರನಿಲ್ಲದೆ ಇಡೀ ಲೋಕವೇ ಕತ್ತಲು ಆವರಿಸುತ್ತದೆ. ಚಂದ್ರನಿಗೂ ಕೂಡ ಆತಂಕ ಕಾಡುತ್ತದೆ. ಈ ವೇಳೆ ನಾರದ ಮುನಿ ಚಂದ್ರನಿಗೆ ಮತ್ತೆ ಕಾಂತಿಯನ್ನ ಪಡೆದುಕೊಳ್ಳಲು ಶಿವನನ್ನ ಆರಾಧಿಸಲು ಸಲಹೆ ನೀಡುತ್ತಾರೆ. ಅದರಂತೆ ಚಂದ್ರ ಶಿವಲಿಂಗವನ್ನ ಸ್ಥಾಪಿಸುವ ಮೂಲಕ ಶಿವನ ಪೂಜೆಯನ್ನ ಪ್ರಾರಂಭಿಸಿದ. ಪ್ರದೋಷ ಕಾಲದಲ್ಲಿ ಶಿವನು ಚಂದ್ರನನ್ನ ಶಾಪದಿಂದ ಮುಕ್ತಿಗೊಳಿಸಿದನು. ಅದಕ್ಕಾಗಿಯೇ ಪ್ರದೋಷ ಉಪವಾಸವನ್ನ ಸಹ ಆಚರಿಸಲಾಗುತ್ತದೆ. ಶಿವನು ಪ್ರಸನ್ನನಾಗಿ ಚಂದ್ರನನ್ನ ತನ್ನ ತಲೆ ಮೇಲೆ ಕೂರಿಸಿ ಅಂದಿನಿಂದ ಶಿವನನ್ನ ಶಶಿಧರ, ಚಂದ್ರಚೂಡ, ಸೋಮನಾಥ, ಚಂದ್ರಶೇಖರ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ.